ಹಲೋ SSLC ಚಾಂಪಿಯನ್ಸ್, ನಾನು ನಿಮ್ಮ ರಾಹುಲ್ ಪರಡಿ ಸರ್ ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಈ ಒಂದು ವಿಡಿಯೋಲಿ ಕಾರ್ಬನ್ ಕೆಮಿಕಲ್ ಪ್ರಾಪರ್ಟೀಸ್ ಏನು ಅಂತ ನೋಡೋಣ. ಸೊ ಒಂದು ವಿಡಿಯೋಲಿ ಫಿಸಿಕಲ್ ಪ್ರಾಪರ್ಟೀಸ್ ಹೇಳಿದ್ದೀನಿ, ಹಂಗೆ ಪ್ರೀವಿಯಸ್ ಇಯರ್ ಕ್ವಶನ್ಸು ಡಿಸ್ಕಸ್ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋಲಿ ಕೆಮಿಕಲ್ ಪ್ರಾಪರ್ಟೀಸ್ ಎಕ್ಸ್ಪ್ಲೇನ್ ವಿತ್ ಎಕ್ಸ್ಪ್ಲನೇಷನ್ ಆ್ಯಂಡ್ ಅಗೇನ್ PYQs ಎರಡು ಒಟ್ಟಿಗೆ ನೋಡೋಣ. ಸೊ ಫಾಸ್ಟಾಗಿ ಕ್ವಿಕ್ಕಾಗಿ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಕಂಬಷನ್. ಸೊ ಕಂಬಷನ್ ಅಂದರೆ ಏನು? ಸೊ ಸುಡೋದು. ಸೊ ಸುಡಬೇಕಾದ್ರೆ ಏನು ಸ್ಪೆಷಲು ಅಂದರೆ ಕಾರ್ಬನ್ದು ಸ್ಪೆಷಲ್ ಅಥವಾ ಅದೊಂದು ಅದ್ಭುತವಾದ ಒಂದು ಫೀಚರ್ ಅಂದರೆ, ಸೊ ನೀವು ಯಾವುದೇ ಆರ್ಗ್ಯಾನಿಕ್ ತೊಗೊಂಡ್ರಿ ಅಥವಾ ಪ್ಲ್ಯಾಂಟ್ಸು ಆ್ಯನಿಮಲ್ಸು ಯಾವುದೇ ತೊಗೊಂಡ್ರು ಯು ಫೈಂಡ್ ಕಾರ್ಬನ್ ಪಾರ್ಟಿಕಲ್ಸ್ ಇನ್ ಇಟ್. ಸೊ ಕಾರ್ಬನ್ ಇದ್ದೇ ಇರುತ್ತೆ. ಸೊ ಅದು ನೀವು ಸುಟ್ಟಾಗ, ಸೊ ವೆನೆವರ್ ಯು ಬರ್ನ್, ಸೊ ಕಾರ್ಬನ್ ಇತ್ತು ಅಂದರೆ ಬರ್ನಿಂಗ್ಗೆ ಯು ರಿಕ್ವೈರ್ ಆಕ್ಸಿಜನ್. ವಿತೌಟ್ ಆಕ್ಸಿಜನ್ ಕಂಬಷನ್ ಡಸ್ ನಾಟ್ ಟೇಕ್ ಪ್ಲೇಸ್. ಸೊ ಕಂಬಷನ್ಗೆ ಬೇಕು ಅಂದರೆ ಆಕ್ಸಿಜನ್ ಬೇಕು. ಸೊ ವೆನ್ ಎನಿ ಕಾರ್ಬನ್ ಕಾಂಪೌಂಡ್ ಇಸ್ ಬರ್ನ್ಡ್, ಸೊ ಯು ಗೆಟ್ ಕಾರ್ಬನ್ ಡೈಆಕ್ಸೈಡ್. ಒಂದು ವೇಳೆ ಇಫ್ ಇಟ್ ಹ್ಯಾಸ್ ಹೈಡ್ರೋಜನ್ ಯು ಆಲ್ಸೋ ಗೆಟ್ ವಾಟರ್. ಸೊ ಹೈಡ್ರೋಜನ್ ಇತ್ತು ಅಂದರೆ ವಾಟ್ರ್ ಬರುತ್ತೆ. ಸೊ ಅಪಾರ್ಟ್ ಫ್ರಮ್ ದಟ್, ಸೊ ಈಗ ನೀವು ಕೋಲ್ ಅಥವಾ ಪೆಟ್ರೋಲಿಯಂ ಏನೇ ಅಥವಾ ವೆನ್ ಯು ಆರ್ ಬರ್ನಿಂಗ್ ವುಡ್, ಸೊ ಕಟ್ಟಿಗೆ ಸುಡಬೇಕಾದ್ರೆ ಯು ವುಡ್ ಹ್ಯಾವ್ ಅಬ್ಸರ್ವ್ಡ್, ಸೊ ಕಾರ್ಬನ್ ಡೈಆಕ್ಸೈಡ್ ಅಷ್ಟೇ ಪ್ರೊಡ್ಯೂಸ್ ಆಗಲ್ಲ, ಅದ್ರ ಜೊತೆಗೆ ಹೀಟು ಲೈಟು ಬರುತ್ತೆ ತಾನೆ, ನಿಮಗೆ ಬಿಸಿ ಆಗುತ್ತೆ ಅಥವಾ ನಿಮ್ಗೆ ಲೈಟು ಸುಡೋದು ಕಾಣಿಸ್ತಿರುತ್ತೆ. ಸೊ ಮೆನ್ಷನ್ ಹೀಟ್ ಆ್ಯಂಡ್ ಲೈಟ್. ಸೊ ದಿಸ್ ಆರ್ ವೆರಿ ಇಂಪಾರ್ಟೆಂಟ್. So it's not just carbon dioxide or water. Apart from that, you also get heat and light. Next, saturated or unsaturated. ಏನಿದು ಮತ್ತೆ ಇಲ್ಲಿ ಹೇಳ್ತಿದಾರಲ್ಲ, ಹೌದು. ವೆನ್ ಯು ಆರ್ ಬರ್ನಿಂಗ್ ಸ್ಯಾಚುರೇಟೆಡ್, ಸೊ ಸ್ಯಾಚುರೇಟೆಡ್ನ ಹೀಟ್ ಮಾಡಬೇಕಾದ್ರೆ ಅವ್ರ ಕಂಬಷನ್ ಆಗಬೇಕಾದ್ರೆ ಯು ಗೆಟ್ ಬ್ಲೂ ಕ್ಲೀನ್ ಫ್ಲೇಮ್. ಅಂದರೆ ಬ್ಲೂ ಕಲರ್ ಇರುತ್ತೆ ಫ್ಲೇಮು ಆ್ಯಂಡ್ ಕ್ಲೀನಾಗಿ ಉರಿತಿರುತ್ತೆ. ಅದೇ ಒಂದು ವೇಳೆ ವೆನ್ ಯು ಆರ್ ಬರ್ನಿಂಗ್ ಅನ್ಸ್ಯಾಚುರೇಟೆಡ್ ಆ್ಯಸಿಡ್, you get yellow. ಬಟ್ ಹಾಗಂತ ಸ್ಯಾಚುರೇಟೆಡ್ ನಿಮ್ಗೆ ಎಲ್ಲೋ ಸಿಗಲ್ಲ ಅಂತಲ್ಲ, ಸಿಗತ್ತೆ ಯಾವಾಗ. ಸೊ ಅನ್ಸ್ಯಾಚುರೇಟೆಡ್ ವೆನ್ ಯು ಆರ್ ಹೀಟಿಂಗ್ ಅಂದರೆ ಕಂಬಷನ್ ಆಗಬೇಕಾದ್ರೆ ವೆನ್ ದೇರ್ ಇಸ್ ಇನ್ಸಫಿಷಿಯಂಟ್ ಅಮೌಂಟ್ ಆಫ್ ಆಕ್ಸಿಜನ್ ಬರಲೋ ಬೇಡೋ ಅಂತ ಬರ್ತಿದೆ. ಸೊ ಆವಾಗ ಸ್ಯಾಚುರೇಟೆಡ್ ಬರ್ನ್ ಮಾಡ್ತಿದ್ದೀರಾ ಅಂದರೆ ಇವನ್ ಇನ್ ದಟ್ ಕೇಸ್ ಯು ಗೆಟ್ ಯೆಲ್ಲೋ ಫ್ಲೇಮ್. ಸ್ಯಾಚುರೇಟೆಡ್ ವೆನ್ ದೇರ್ ಇಸ್ ಇನ್ಸಫಿಷಿಯಂಟ್ ಅಮೌಂಟ್ ಆಫ್ ಆಕ್ಸಿಜನ್, ಆವಾಗ ಯೆಲ್ಲೋ ಫ್ಲೇಮ್ ಬರುತ್ತೆ. ಸೊ ದಟ್ ಈಸ್ ಹೌ ದ ಸೂಟಿ ಡೆಪಾಸಿಟ್ ಆಗೋದು. ಸೊ ಈಗ ಅಡುಗೆ ಮಾಡಬೇಕಾದ್ರೆ ಕೆಳಗೆ ನೋಡಿದ್ರೆ ಒಂದೊಂದ್ಸಲಿ ಬ್ಲ್ಯಾಕ್ ಕಲರ್ ಆಗಿರುತ್ತೆ, ಯಾಕೆ ಅಂದರೆ ಅಲ್ಲಿ ಇನ್ಸಫಿಷಿಯಂಟ್ ಆಕ್ಸಿಜನ್ ಇರುತ್ತೆ. ಸೊ ಆ ಬರ್ನರ್ ಏನಿರುತ್ತೆ ಅದನ್ನು ರಿಮೂವ್ ಮಾಡಿ ಹೋಲ್ಸ್ನ ಕ್ಲೀನಾಗಿ ವಾಶ್ ಮಾಡಿದ್ರಿ ಅಂದರೆ ನಿಮಗೆ ಮತ್ತೆ ಬ್ಲೂ ಫ್ಲೇಮ್ ಬರುತ್ತೆ. ಸೊ ಮನೇಲಿ ಇರೋದೆಲ್ಲ ಯೂಶ್ವಲಿ ಬ್ಲೂ ಫ್ಲೇಮ್, 99% ಬ್ಲೂ ಫ್ಲೇಮ್, ಬಿಕಾಸ್ ಕ್ಲೀನಾಗಿ ಉರಿತಿರುತ್ತೆ. ಒಂದು ವೇಳೆ ಉರಿತಿಲ್ಲ ಅಂದರೆ ಗೊತ್ತಾಯ್ತಲ್ಲ ಏನು ಮಾಡಬೇಕು ಅಂತ. ಸೊ ಆ ಬರ್ನರ್ ತೆಗೆದು ಕ್ಲೀನ್ ಮಾಡಿ ಮತ್ತೆ ಹಾಕ್ರಿ, ಸೊ ದಟ್ ಕಂಪ್ಲೀಟ್ ಕಂಬಷನ್ ಆಗುತ್ತೆ ಆ್ಯಂಡ್ ಫ್ಯೂಯಲ್ ವೇಸ್ಟೇಜ್ ಆಗಲ್ಲ. ನೆಕ್ಸ್ಟು, ಸೊ ಕೋಲು ಪೆಟ್ರೋಲಿಯಮಲ್ಲಿ ಕಾರ್ಬನ್ ಅಷ್ಟೇ ಅಲ್ದಿರ ದೆರ್ ಈಸ್ ಆಲ್ಸೋ ಪ್ರೆಸೆನ್ಸ್ ಆಫ್ ನೈಟ್ರೋಜನ್ ಆ್ಯಂಡ್ ಸಲ್ಫರ್. ಸೊ ನೈಟ್ರೋಜನು ಸಲ್ಫರ್ ಇರುತ್ತೆ. ಸೊ ಇದೆರಡು ಬರ್ನ್ ಮಾಡೋದ್ರಿಂದ ಸಿಂಪಲ್ಲಾಗಿ ಇಟ್ ಫಾರ್ಮ್ಸ್ ಆಕ್ಸೈಡ್ಸ್. ಸೊ ಯಾವ ಆಕ್ಸೈಡು ಏನು ಅಂತ ಜಾಸ್ತಿ ಬರೋಕ್ಕೆ ಹೋಗ್ಬಿಟ್ರಿ, ನೈಟ್ರೋಜನ್ ಡೈಆಕ್ಸೈಡು, ನೈಟ್ರೋಜನ್ ಟ್ರೈಆಕ್ಸೈಡು ಎಲ್ಲ ಸಾಕಷ್ಟಿದೆ, ಸಲ್ಫರ್ ಡೈಆಕ್ಸೈಡ್ ಬೇಡ, ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಆ್ಯಂಡ್ ಸಲ್ಫರ್ ಮುಗೀತು, ಆಯ್ತಲ್ಲ. ನೆಕ್ಸ್ಟು ಆಕ್ಸಿಡೇಷನ್. ಸೊ ಆಕ್ಸಿಡೇಷನ್ ಅಂದರೆ ಏನು? ಫಸ್ಟ್ ಚಾಪ್ಟ್ರಲ್ಲೂ ಇದೆ ಆಕ್ಸಿಡೇಷನು, ಸಿಂಪಲ್ ಅಡಿಷನ್ ಆಫ್ ಆಕ್ಸಿಜನ್ ಅಷ್ಟೇ. ಸೊ ಇಲ್ಲಿ ಏನಾಗ್ತಿದೆ, ವೆನ್ ಯು ಲುಕ್ ಅಟ್ ಲೆಫ್ಟ್ ಸೈಡ್ ಎಥನಾಲ್ ಇದೆ. ಸೊ ಎಥನಾಲಲ್ಲಿ ಒಂದು ಆಕ್ಸಿಜನ್ ಇದೆ. ವೆನ್ ಯು ಲುಕ್ ಅಟ್ ರೈಟ್ ಸೈಡ್, ಸೊ ರೈಟ್ ಸೈಡ್ ಎಥನೋಯಿಕ್ ಆ್ಯಸಿಡ್ ಇದೆ. ಸೊ ಎಥನೋಯಿಕ್ ಆ್ಯಸಿಡ್ 2 ಆಕ್ಸಿಜನ್ನು. ಸೊ ಒಂದು ಆಕ್ಸಿಜನ್ ಜಾಸ್ತಿ ಆಯಿತು ಇಲ್ಲೋ? ಸೊ ಹೆಂಗೆ ಜಾಸ್ತಿ ಆಯಿತು? ವೆನ್ ಯು ಮಿಕ್ಸ್ ಇಟ್ ವಿತ್ ಅಲ್ಕಲೈನ್ KMnO4 ಅಂದರೆ ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟ್, ಮ್ಯಾಂಗನೀಸ್. ಸೊ ಮ್ಯಾಂಗನೀಸ್ ಇದೆ. ಆರ್ ಅಥವಾ ವೆರಿ ಇಂಪಾರ್ಟೆಂಟ್, ಎರಡೂ ಅಲ್ಲ, ಆರ್ ಅಸಿಡಿಫೈಡ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್, 2 ಕ್ರೋಮಿಯಂ ಅಂದರೆ ಡೈ. ಸೊ ಡೈಕ್ರೋಮೇಟ್ ಅಂದರೆ ಕ್ರೋಮಿಯಂ. ಸೊ ಪೊಟ್ಯಾಷಿಯಮ್ ಡೈಕ್ರೋಮೇಟ್, ಇದು ಅಸಿಡಿಫೈಡೇ ಆಗಿರಬೇಕು. ಎರಡು ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅಸಿಡಿಫೈಡ್ KMnO4 ಅಲ್ಲ, ಅಸಿಡಿಫೈಡ್ K2Cr2O7. ಸೊ ಅಷ್ಟೇ ಅಲ್ಲ, ಸ್ವಲ್ಪ ಹೀಟ್ ಮಾಡಿದಾಗ ಆಕ್ಸಿಜನ್ ಏನಾಗುತ್ತೆ, ಇದರಲ್ಲಿರೋ ಆಕ್ಸಿಜನ್, ಎರಡರಲ್ಲೂ ಇರೋ ಆಕ್ಸಿಜನ್ನು ಸೊ ಒಂದು ಆ್ಯಡ್ ಆಗುತ್ತೆ ಆ್ಯಂಡ್ ಯು ಗೆಟ್ ಎಥನೋಯಿಕ್ ಆ್ಯಸಿಡ್. ಸೊ ಅಷ್ಟೆಲ್ಲ ಬರೀಬೇಕಾಗಿಲ್ಲ. ಸೊ ಇದೆರಡು ಬೇಕು. ಸೊ ದಿಸ್ ಆರ್ ಕಾಲ್ಡ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್ಸ್, ಆಯ್ತಲ್ಲ. ಸೊ ಆಕ್ಸಿಡೇಷನ್ ಸಿಂಪಲ್. ಸೊ ಕೇಳಿದ್ರೆ 2 ಮಾರ್ಕ್ಸಿಗೆ ಕೇಳ್ಬೋದು. ಸೊ ನೋಡಿರಿ, ಎಥನಾಲ್ ವಿಲ್ ಬಿ ಕನ್ವರ್ಟೆಡ್ ಟು ಎಥನೋಯಿಕ್ ಆ್ಯಸಿಡ್ ಹೆಂಗೆ? ಸೊ ಸಿಂಪಲ್, ಒಂದು ರಿಯಾಕ್ಷನ್ ಬರೀಬೇಕು. ಆಕ್ಸಿಡೈಸಿಂಗ್ ಏಜೆಂಟ್ ಅಂದರೆ ಯಾವುದು? ಮೇಲೆ ಅಂದರೆ ಲೈಕ್ ಆರೋ ಮಾರ್ಕ್ ಮೇಲೆ ಏನಿದೆ ಕೆಳಗೆ ಏನಿದೆ ಹಾಗೆ ಬರೀಬೇಕು ಅಂತಲ್ಲ, ಅದನ್ನು ಇಂಟರ್ಚೇಂಜ್ ಮಾಡಿರಿ. ಬಟ್ ಅಸಿಡಿಫೈಡ್ ಯಾವುದು, ಅಲ್ಕಲೈನ್ ಯಾವುದು, ಅದನ್ನು ಅದೇ ಇರಬೇಕು. ಅದೆರಡು ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟು ಅಡಿಷನ್ ರಿಯಾಕ್ಷನ್. ಸೊ ಅಡಿಷನ್ ರಿಯಾಕ್ಷನ್ ಅಂದರೆ ಏನಾಗ್ತಿದೆ? ಆ್ಯಡ್ ಆಗ್ತಿದೆ.
ಏನು ಆ್ಯಡ್ ಆಗ್ತಿದೆ? ಹೈಡ್ರೋಜನ್ ಆ್ಯಡ್ ಆಗ್ತಿದೆ. ಯಾವುದಕ್ಕೆ? ಅನ್ಸ್ಯಾಚುರೇಟೆಡ್. ಸೊ ಇಫ್ ಯು ಲುಕ್ ಅಟ್ ದ ಲೆಫ್ಟ್ ಸೈಡ್ ಅಂದರೆ ರಿಯಾಕ್ಟೆಂಟ್ ಸೈಡು, ಸೊ ನಿಮಗೆ ಅನ್ಸ್ಯಾಚುರೇಟೆಡ್ ಇದೆ. ಆರ್ ಅಂದರೆ ಏನು ಬೇಕಾದ್ರೂ ಇರ್ಬೋದು, ಹೈಡ್ರೋಜನ್ನು ಯಾವುದೇ ಫಂಕ್ಷನಲ್ ಗ್ರೂಪ್ ಏನು ಬೇಕಾದ್ರೂ ಆಗಿರ್ಬೋದು. ಸೊ ಅನ್ಸ್ಯಾಚುರೇಟೆಡ್ ಯಾವಾಗ ಆಗುತ್ತೆ? ಬಿಟ್ವೀನ್ ಕಾರ್ಬನ್ ಆ್ಯಂಡ್ ಕಾರ್ಬನ್ ಡಬಲ್ ಅಥವಾ ಟ್ರಿಪಲ್ ಬಾಂಡ್ ಇದ್ದಾಗ. ಸೊ ಹೈಡ್ರೋಜನ್ ಆ್ಯಡ್ ಆಗ್ತಿದೆ ಅಗೇನ್, ನಾಟ್ ಜಸ್ಟ್ ಹೈಡ್ರೋಜನ್ ಹಾಗೆ ಆ್ಯಡ್ ಆಗ್ತಿಲ್ಲ, ಇನ್ ದ ಪ್ರೆಸೆನ್ಸ್ ಆಫ್ ನಿಕಲ್ ಕ್ಯಾಟಲಿಸ್ಟ್ ಆರ್ ಸಿಂಪಲ್ ಆಗಿ ಅಡಿಷನ್ ರಿಯಾಕ್ಷನ್ ಪೆಲಾಡಿಯಂ ಕ್ಯಾಟಲಿಸ್ಟು ಆಗುತ್ತೆ. ಬಟ್ ಇಲ್ಲಿ ನಿಕಲ್ ಕ್ಯಾಟಲಿಸ್ಟ್ ಕೊಟ್ಟರೆ ನಿಕಲ್ ಅಥವಾ ಪೆಲಾಡಿಯಂ ಎರಡರಲ್ಲಿ ಯಾವ್ದು ಬೇಕಾದ್ರೂ ಅಡಿಷನ್ ರಿಯಾಕ್ಷನ್ ಆಗುತ್ತೆ. ಸೊ ಏನಾಗುತ್ತೆ, ಈ ಡಬಲ್ ಬಾಂಡ್ ಇರೋದು ಬ್ರೇಕ್ ಆಗುತ್ತೆ, ಸೊ ಸಿಂಗಲ್ ಬಾಂಡ್ ಆಗುತ್ತೆ. ಸೊ ಎರಡು ಎಕ್ಸ್ಟ್ರಾ ಬಾಂಡ್ ಉಳಿತಲ್ಲ, ಸೊ ಆ ಎಕ್ಸ್ಟ್ರಾ ಬಾಂಡಲ್ಲಿ ಏನಾಗುತ್ತೆ, ಹೈಡ್ರೋಜನ್ ಆ್ಯಡ್ ಆಗ್ತಿದೆ. ಸೊ ಅಡಿಷನ್ ರಿಯಾಕ್ಷನ್. ಸೊ ಕ್ಯಾಟಲಿಸ್ಟ್ ವೆರಿ ಇಂಪಾರ್ಟೆಂಟ್. ಕ್ಯಾಟಲಿಸ್ಟ್ ಅಂದರೆ ಏನು? ವಿಚ್ ಇಸ್ ಹೆಲ್ಪಿಂಗ್ ದ ರಿಯಾಕ್ಷನ್ ಟು ಎದರ್ ಫಾಸ್ಟ್ ಅಪ್ ಆರ್ ಸ್ಲೋ ಡೌನ್. ಅಂದರೆ ಫಾಸ್ಟಾಗಾದರೂ ಆಗೋದಕ್ಕೆ ಅಥವಾ ಸ್ಲೋ ಡೌನ್ ನಿಧಾನಕ್ಕಾದರೂ ಆಗೋದಕ್ಕೆ, ವಿತೌಟ್ ಅಫೆಕ್ಟಿಂಗ್ ದ ಕೆಮಿಕಲ್ ರಿಯಾಕ್ಷನ್. ಕೆಮಿಕಲ್ ಪ್ರಾಪರ್ಟೀಸ್ ಏನು ಅಫೆಕ್ಟ್ ಮಾಡಿದ್ರೆ ಫಾಸ್ಟು ಸ್ಲೋ ಮಾಡೋದಕ್ಕೆ ಕ್ಯಾಟಲಿಸ್ಟ್ ಯೂಸ್ ಮಾಡ್ತಾರೆ. ಅವ್ರು ಸ್ಪೆಸಿಫಿಕಲಿ ಹೈಡ್ರೋಜಿನೇಷನ್ ಆಫ್ ವೆಜಿಟೇಬಲ್ ಆಯಿಲ್ ಅಂತ ಕೇಳಿದ್ರೆ ಬರೀ ನಿಕಲ್ ಕ್ಯಾಟಲಿಸ್ಟ್, ಪೆಲಾಡಿಯಂ ಬರೆಯಂಗಿಲ್ಲ ಅಲ್ಲಿ, ಪೆಲಾಡಿಯಂ ಯೂಸ್ ಮಾಡಲ್ಲ. ಸೊ ಏನು ಹೈಡ್ರೋಜಿನೇಷನ್ ಆಫ್ ವೆಜಿಟೇಬಲ್ ಆಯಿಲ್ಸ್ ಅಂದರೆ, ಸೊ ವೆಜಿಟೇಬಲ್ ಆಯಿಲ್ಸು ದೇ ಆರ್ ಅನ್ಸ್ಯಾಚುರೇಟೆಡ್. ವೆಜಿಟೇಬಲ್ ಆಯಿಲ್ಸ್ ಆರ್ ಲಾಂಗ್ ಚೈನ್ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್, ಅನ್ಸ್ಯಾಚುರೇಟೆಡ್ ಇರುತ್ತೆ. ಸೊ ಹೈಡ್ರೋಜಿನೇಷನ್ ಅಂದರೆ ಏನು? ಹೈಡ್ರೋಜನ್ ಆ್ಯಡ್ ಮಾಡ್ತೀರಾ, ಸ್ಯಾಚುರೇಟೆಡ್ ಆಗುತ್ತೆ. ಸೊ ವೆಜಿಟೇಬಲ್ ಆಯಿಲ್ ಇರೋ ಸ್ಯಾಚುರೇಟೆಡ್ ಆಗುತ್ತೆ. ಎಕ್ಸಾಂಪಲ್ ಸಿಂಪಲ್ ಡಾಲ್ಡಾ. ಸೊ ಕೆಲವೊಂದು ಕಡೆ ಎಲ್ಲ ಡಾಲ್ಡಾ ಯೂಸ್ ಮಾಡ್ತಾರೆ. ಸೊ ಡಾಲ್ಡಾ ಹೆಂಗಿರುತ್ತೆ ಅಂತ ನೋಡಿರ್ತೀರ. ಅದೇ ಸನ್ಫ್ಲವರ್ ಆಯಿಲ್ ನೋಡಿರಿ, ಕ್ಲೀನಾಗಿ ಲಿಕ್ವಿಡ್ ಆಗಿರುತ್ತೆ ಸನ್ಫ್ಲವರ್ ಆಯಿಲು ಅಥವಾ ಯಾವುದಾದ್ರೂ ಒಂದು ವೆಜಿಟೇಬಲ್ ಆಯಿಲ್, ಕೊಕೊನಟ್ ಆಯಿಲ್ ಯಾವುದಾದ್ರೂ. ಅದೇ ಡಾಲ್ಡಾ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್ ಬಿಕಾಸ್ ಸ್ಯಾಚುರೇಟೆಡ್, ಹೈಡ್ರೋಜಿನೇಷನ್ ಆಗಿರುತ್ತೆ. ಸೊ ಡಾಲ್ಡಾ ನೀವು ನೋಡೋದಂದರೆ ಸ್ವಲ್ಪ ಲಿಕ್ವಿಡ್ ಆಗಿರಲ್ಲ, ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ ಟೈಮ್ ಹೋದಂಗೆಲ್ಲ. ದಟ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್. ಸಿಮಿಲರ್ಲಿ ಆ್ಯನಿಮಲ್ ಫ್ಯಾಟ್, ಸೊ ನಾನ್ ವೆಜಿಟೇರಿಯನ್ ತಿನ್ನೋರು, ಸೊ ಚಿಕನ್ನು ಮಟನೆಲ್ಲ ಕೊಬ್ಬಿರುತ್ತೆ, ಸೊ ದಟ್ ಈಸ್ ಆ್ಯನಿಮಲ್ ಫ್ಯಾಟ್. ಸೊ ಇವನ್ ಡಾಕ್ಟರ್ಸ್ ಸೇ ನಾಟ್ ಟು ಕನ್ಸ್ಯೂಮ್ ದಟ್ ಮೋರ್, ಯಾಕಂದರೆ ಇಟ್ ಈಸ್ ಹಾರ್ಮ್ಫುಲ್. ಸೊ ಯಾಕಂದರೆ ದೇ ಹ್ಯಾವ್ ಸ್ಯಾಚುರೇಟೆಡ್ ಕಾರ್ಬನ್ಸ್. ಆ್ಯನಿಮಲ್ ಫ್ಯಾಟಲ್ಲಿ ಏನಿರುತ್ತೆ, ಸ್ಯಾಚುರೇಟೆಡ್ ಇರುತ್ತೆ. ವೆಜಿಟೇಬಲ್ ಆಯಿಲ್ಸ್ ಅನ್ಸ್ಯಾಚುರೇಟೆಡ್ ವಿಚ್ ಇಸ್ ಗುಡ್ ಫಾರ್ ಹೆಲ್ತ್. ಅದೇತಲ್ಲ ಏನು ಅಂತ, ಯಾವುದು ಯೂಸ್ ಮಾಡೋದು ಅಂತ. ನೆಕ್ಸ್ಟು ಸಬ್ಸ್ಟಿಟ್ಯೂಷನ್. ಸಬ್ಸ್ಟಿಟ್ಯೂಷನ್ ಅಂದರೆ ಏನು? ನನ್ನ ಜಾಗದಲ್ಲಿ ಇನ್ನೊಬ್ರು ಬರೋದು. ಸೊ ಈಗ ಸಿಂಪಲ್ಲಾಗಿ ನಿಮ್ಮ ಕ್ಲಾಸಲ್ಲಿ 7 ಪೀರಿಯಡೋ 8 ಪೀರಿಯಡೋ ಇರುತ್ತೆ, ಯಾರೋ ಒಬ್ರು ಟೀಚರ್ ಬಂದಿರಲ್ಲ ಅಂದರೆ ಏನು ಮಾಡಿ, ಸಬ್ಸ್ಟಿಟ್ಯೂಷನ್ ಹಾಕಿರ್ತಾರೆ, ಅಂದರೆ ಅವ್ರ ಜಾಗದಲ್ಲಿ ಇನ್ನೊಬ್ರು ಬರ್ತಾರೆ. ಸಿಮಿಲರ್ಲಿ ಇಲ್ಲೂ ಏನಾಗ್ತಿದೆ, ಹೈಡ್ರೋಜನ್ ಜಾಗದಲ್ಲಿ ಇನ್ನೊಂದು ಎಲಿಮೆಂಟ್ ಬರ್ತಿದೆ, ಇಲ್ಲಿ ಕ್ಲೋರಿನ್ ಬರ್ತಿದೆ. ಸೊ ಹಾಗೆ ಬರುತ್ತಾ? ಇಲ್ಲ. ಸೊ ಕ್ಲೋರಿನ್ನು ವೆನ್ ಯು ಆರ್ ಆ್ಯಡಿಂಗ್, ಸೊ ವೆನ್ ಎವರ್ ದ ಸಬ್ಸ್ಟಿಟ್ಯೂಷನ್ ಆಫ್ ಕ್ಲೋರಿನ್ ಇಸ್ ಟೇಕಿಂಗ್ ಪ್ಲೇಸ್, most and very required thing is in the presence of sunlight. ಸೊ ಸನ್ಲೈಟ್ ಇಲ್ಲ ಅಂದರೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಲ್ಲ ಇಲ್ಲಿ. ಸೊ ಇದು ಬರೀಲೇಬೇಕು, ಇದು ಬರ್ದಿಲ್ಲ ಅಂದರೆ ಮಾರ್ಕ್ಸು ಸಿಗಲ್ಲ. ಸೊ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಏನಾಗ್ತಿದೆ, ಹೈಡ್ರೋಜನ್ 4 ಹೈಡ್ರೋಜನ್ ಇದೆ. ಸೊ 4ರಲ್ಲಿ 1 ಹೈಡ್ರೋಜನ್ನ ತೆಗೆದು ಹೋಗಿತ್ತಿದೆ. ಎಷ್ಟು ಉಳಿತು? 3. ಸೊ ಹೈಡ್ರೋಜನ್ 1 ಹೊರಗೆ ಬಂತು, 2 ಕ್ಲೋರಿನ್ ಇದೆ. ಸೊ ಒಂದೇ ಕ್ಲೋರಿನ್, ಸೊ ಇನ್ನೊಂದು ಕ್ಲೋರಿನ್ ಏನಾಯ್ತು, ಇದೆರಡು ಮಿಕ್ಸ್ ಆಗಿ HCl ಫಾರ್ಮೇಷನ್ ಆಯಿತು. ಸೊ CH3Cl ಏನು ಹೆಸರು? ಮೀಥೇನ್, ಅಂದರೆ ಕ್ಲೋರೋಮೀಥೇನ್. ಯಾಕಂದರೆ ಕ್ಲೋರೋ ಬ್ರೋಮೋ ಎಲ್ಲ ಸ್ಟಾರ್ಟಿಂಗ್ ಬರುತ್ತೆ, ಆಯ್ತಲ್ಲ. ಸೊ ಡೆಫಿನೇಷನ್ ಇದೆ ನೋಡಿರಿ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದರೆ ಏನು ಅಂತ. ನೆಕ್ಸ್ಟ್ ಅಗೇನ್ ಅಲ್ಲಿ ಹೇಳೋದ್ನಲ್ಲ, ಸನ್ಲೈಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇದು ಹಿಂದೆ ಏನು ಕೇಳಿದ್ದಾರೆ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದರೆ ಏನು, ಎಕ್ಸಾಂಪಲ್ ಕೊಡ್ರಿ. ಸೊ ಅದೊಂದು ಎಕ್ಸಾಂಪಲ್ ಕೊಟ್ಟರು ಸಾಕು. ನೆಕ್ಸ್ಟು ಅಡಿಷನ್ ಆ್ಯಂಡ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಗೆ ಅಂದರೆ ಏನೋ ಎಕ್ಸಾಂಪಲ್ ಕೊಡ್ರಿ. ಆ್ಯಂಡ್ C2H6 ಏನಾಗುತ್ತೆ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. C2H6 ಅಂದರೆ ಈಥೇನ್, ಆಲ್ಕೇನ್, ಸ್ಯಾಚುರೇಟೆಡ್. ಆದರೆ ಬಟ್ ನಾಟ್ ಅಡಿಷನ್ ರಿಯಾಕ್ಷನ್. ಅಡಿಷನ್ ರಿಯಾಕ್ಷನ್ ಆಗಲ್ಲ. ಯಾಕೆ? ಹೌದು, ಅಡಿಷನ್ ರಿಯಾಕ್ಷನ್ ಆಗಬೇಕು ಅಂದರೆ ಏನು ಬೇಕು ನಿಮಗೆ? ಅನ್ಸ್ಯಾಚುರೇಟೆಡ್ ಆಗಿರಬೇಕು. ಈಥೇನ್ ಅಂದರೆ ಆಲ್ಕೇನ್, ಇಟ್ಸ್ ಎ ಸ್ಯಾಚುರೇಟೆಡ್. ಸೊ ಸ್ಯಾಚುರೇಟೆಡ್ಗೆ ನಿಮಗೆ ಡಬಲ್ ಬಾಂಡ್ ಬ್ರೇಕ್ ಆಗಬೇಕು, ಸಿಂಗಲ್ ಬಾಂಡ್ ಆಗುತ್ತೆ ಅಡಿಷನ್ ರಿಯಾಕ್ಷನಲ್ಲಿ. ಬಟ್ ಸ್ಯಾಚುರೇಟೆಡಲ್ಲಿ ಇರೋದೇ ಸಿಂಗಲ್ ಬಾಂಡ್, ಅದೆಲ್ಲಿಂದ ಬ್ರೇಕ್ ಆಗುತ್ತೆ? ಆಗಲ್ಲ. ಸೊ ಆಲ್ಕೇನ್ಸ್ ಅಂದರೆ ಸ್ಯಾಚುರೇಟೆಡ್ ಡಸ್ ನಾಟ್ ಅಂಡರ್ಗೋ ಅಡಿಷನ್ ರಿಯಾಕ್ಷನ್. ದಟ್ಸ್ ಎ ಡಿಫರೆನ್ಸ್ ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ಗೂ. ನೆಕ್ಸ್ಟು ಓಕೆ, ಒಂದು ರಿಯಾಕ್ಷನ್ ಇದೆ Y ಮತ್ತು X. ಅಗೇನ್ ಅದಕ್ಕೆ ಹೇಳಿದ್ದು, ಆರೋ ಮಾರ್ಕ್ ಮೇಲೆ ಏನಿರುತ್ತೆ, ಆರೋ ಮಾರ್ಕ್ ಕೆಳಗೆ ಏನಿರುತ್ತೆ ಗೊತ್ತಿರಬೇಕು. ನೆಕ್ಸ್ಟು ಎಥನಾಲ್. ಸೊ ಎಥನಾಲ್, ಎಥನೋಯಿಕ್ ಆ್ಯಸಿಡ್. ಅಗೇನ್ ದಿಸ್ 2 ಆರ್ ವೆರಿ ಇಂಪಾರ್ಟೆಂಟ್. ಫಿಸಿಕಲ್ಲು ಅಥವಾ ರಿಯಾಕ್ಷನ್ಸ್ ಏನು ಬೇಕಾದ್ರೂ ಕೇಳ್ಬೋದು. ಸೊ ಈಗ ಇದರಲ್ಲಿ ಲೈಕ್ ಇಷ್ಟರಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್ ಇದೆ.
ಸೊ ಎಥನಾಲ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರು, ಯಾಕಂದರೆ ಅದರದ್ದು ಮೆಲ್ಟಿಂಗ್ ಪಾಯಿಂಟ್ಸ್ ಕಮ್ಮಿ ಇರುತ್ತೆ. ನೆಕ್ಸ್ಟು ಕಾಮನ್ಲಿ ಕಾಲ್ಡ್ ಆಸ್ ಆಲ್ಕೋಹಾಲ್. ಸೊ ಆಲ್ಕೋಹಾಲ್ ಕನ್ಸಂಪ್ಷನ್ ಈಗೆಲ್ಲ ಕೆಲವೊಬ್ರು ಕುಡಿತಾರಲ್ಲ, ಸೊ ಅದರಲ್ಲಿ ಆಲ್ಕೋಹಾಲಲ್ಲಿ ಎಥನಾಲ್ ಇರುತ್ತೆ. ಆ್ಯಂಡ್ ಕುಡಿಯೋದ್ರಿಂದ ಏನಾಗುತ್ತೆ, ಡ್ರಂಕನೆಸ್ ಆಗುತ್ತೆ. ಹೆಂಗಂದರೆ ಹೆಂಗೆ ತಿರಾಡ್ಕೊಂಡು ಹೋಗ್ತಿರ್ತಾರಲ್ಲ, ಅದೇ ಡ್ರಂಕನೆಸ್ಸು. ದಟ್ ಈಸ್ ನಾಟ್ ಗುಡ್ ಅಲ್ಲ, ಸೊ ಯಾಕೆ ಬೇಕು. ನೆಕ್ಸ್ಟು ಇಟ್ ಈಸ್ ವೆರಿ ಗುಡ್ ಸಾಲ್ವೆಂಟ್. ಅದಕ್ಕೆ ಏನು ಮಾಡ್ತಾರೆ, ದೇ ಆರ್ ಯೂಸ್ಡ್ ಇನ್ ಮೆಡಿಸನ್ಸ್. ಸೊ ಔಷಧಿಲೆಲ್ಲ ಸಿರಪ್ಪು ಅಲ್ಲೆಲ್ಲ ನೋಡಿದ್ರೆ ಅಂದರೆ ಎಥನಾಲ್ ಹಾಕಿರ್ತಾರೆ, ಸ್ವಲ್ಪ ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ. ಮತ್ತು ಅಯೋಡಿನು ಕಾಫ್ ಸಿರಪ್ಗೆಲ್ಲ ಯೂಸ್ ಮಾಡ್ತಾರೆ. ಆ್ಯಂಡ್ ಅಗೇನ್ ಸೊ ಕೋವಿಡ್ ಟೈಮಲ್ಲಿ ನೋಡಿರ್ತೀರ ಹ್ಯಾಂಡ್ ಸ್ಯಾನಿಟೈಸರು, ಸೊ ಅಲ್ಲೂ ಎಥನಾಲ್ ಇರುತ್ತೆ, ಬಿಕಾಸ್ ಇಟ್ ಈಸ್ ವೆರಿ ಗುಡ್ ಸಾಲ್ವೆಂಟ್. ನೆಕ್ಸ್ಟು ಪ್ಯೂರ್ ಎಥನಾಲ್ ಈಸ್ ಕಾಲ್ಡ್ ಆಸ್ ಅಬ್ಸಲ್ಯೂಟ್ ಆಲ್ಕೋಹಾಲ್ ವಿಚ್ ಇಸ್ ಹಾರ್ಮ್ಫುಲ್, ವೆರಿ ಹಾರ್ಮ್ಫುಲ್. ಸೊ ಒಂದು ಸ್ವಲ್ಪ ತೊಗೊಂಡ್ರು ಹೋದ್ರು ಅಂತಲೇ ಅರ್ಥ. ಅದಕ್ಕೆ ಇಟ್ ಈಸ್ ವೆರಿ ಲಿಥಲ್ ಪ್ಯೂರ್ ಎಥನಾಲ್. ಅದನ್ನೇನಂತಾರೆ, ಅಬ್ಸಲ್ಯೂಟ್ ಆಲ್ಕೋಹಾಲ್ ಅಂತಲೂ ಕರೀತಾರೆ. ಈ ಆಲ್ಕೋಹಾಲ್ ಅಂದರೆ ಎಥನಾಲ್ ಸೋಡಿಯಂ ಜೊತೆ ರಿಯಾಕ್ಟ್ ಆಯಿತು ಅಂದರೆ, ಸೊ ವೆನ್ ಸೋಡಿಯಂ ಈಸ್ ರಿಯಾಕ್ಟಿಂಗ್ ವಿತ್ ಎಥನಾಲ್, ಸೊ ಏನಾಗುತ್ತೆ, ಸೋಡಿಯಂ ಎಥಾಕ್ಸೈಡ್. ಸೊ ಹೈಡ್ರೋಜನ್ ಜಾಗದಲ್ಲಿ ಹೈಡ್ರೋಜನ್ ಹೋಯಿತು, ಹೈಡ್ರೋಜನ್ ಜಾಗದಲ್ಲಿ ಏನು ಬರ್ತಿದೆ, ಸೋಡಿಯಂ Na+ ಬರ್ತಿದೆ. ಈ ಹೋಗಿರೋ ಹೈಡ್ರೋಜನ್ ಏನಾಯಿತು, H2 ಹೈಡ್ರೋಜನ್ ಮಾಲಿಕ್ಯೂಲ್ ಫಾರ್ಮೇಷನ್ ಆಗುತ್ತೆ. ಸೊ ಹೈಡ್ರೋಜನ್ ಜಾಗದಲ್ಲಿ ಏನು ಬರ್ತಿದೆ, ಸೋಡಿಯಂ. ಇದು ಯಾವುದು, ಏನು ರಿಯಾಕ್ಷನ್ನು, ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ಸು ಮಾಡಬೇಕಾದ್ರೂ ಹೇಳಿದ್ದೇನೆ, ಅದಕ್ಕೆ ಸ್ವಲ್ಪ ಲೇಟ್ ಮಾಡಿದ್ದು. ಮೆಟಲ್ ರಿಯಾಕ್ಟಿಂಗ್ ವಿತ್ ಆ್ಯಸಿಡ್ ಆರ್ ಎ ಬೇಸ್ ಗಿವ್ಸ್ ಸಾಲ್ಟ್ ಆ್ಯಂಡ್ ಹೈಡ್ರೋಜನ್. ಹೈಡ್ರೋಜನ್ ರಿಲೀಸ್ ಆಗ್ತಿದಲ್ಲ, ಸೊ ಸೇಮ್ ಅದಕ್ಕೆ ಕೆಮಿಕಲ್ ರಿಯಾಕ್ಷನ್ ಸ್ವಲ್ಪ ಲೇಟಾಗಿ ಮಾಡಿದೆ. ಸೊ ದಟ್ ನಿಮ್ಗೆ ಅದು ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ಸು ನೋಡಿಲ್ಲ ಅಂದರೆ ನೋಡ್ಕೊಂಡು ಬರ್ರಿ. ಸೊ ದಟ್ ಅಲ್ಲಿ ಏನು ಬೇಸಿಕ್ ಕಾನ್ಸೆಪ್ಟ್ಸ್ ಇದೆ ಅದನ್ನೇ ಇಲ್ಲಿ ಯೂಸ್ ಮಾಡ್ತಿರೋದು. ಸೊ ಇಟ್ ವಿಲ್ ಬಿ ವೆರಿ ಸಿಂಪಲ್. ನೆಕ್ಸ್ಟು ಎಥನಾಲ್. ಇನ್ನು ರಿಯಾಕ್ಷನ್ಸ್ ನೋಡೋಂಗಿದ್ರೆ ಎಥನಾಲ್ ಇದೆ, ಅದನ್ನು ಹಾಟ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಅಟ್ 443 ಕೆಲ್ವಿನ್ ವಿಚ್ ಇಸ್ ನಥಿಂಗ್ ಬಟ್ 70 ಡಿಗ್ರಿ ಸೆಲ್ಸಿಯಸ್. ಸೊ ಅದಕ್ಕೆ ಹಾಟ್. ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಯು ಗೆಟ್ ಈಥೀನ್ ಅನ್ಸ್ಯಾಚುರೇಟೆಡ್. ಆ್ಯಂಡ್ ಸೊ ಇಲ್ಲಿರೋ OH ಮತ್ತು ಇನ್ನೊಂದು H ಏನಾಗುತ್ತೆ, ವಾಟರ್ ಮಾಲಿಕ್ಯೂಲ್ ಫಾರ್ಮೇಷನ್ ಆಗುತ್ತೆ. ಸೊ ಅಂದರೆ ವಾಟರ್ ರಿಮೂವ್ ಆಗ್ತಿದೆ, ಎಥನಾಲಲ್ಲಿರೋ ವಾಟರ್ ಕಂಟೆಂಟ್ ರಿಮೂವ್ ಆಗ್ತಿದೆ. ಸೊ ಇಟ್ ಈಸ್ ಡಿಹೈಡ್ರೇಟಿಂಗ್ ಏಜೆಂಟ್. ಯಾವುದು, ಹಾಟ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಡಿಹೈಡ್ರೇಟಿಂಗ್. ಸೊ ಡಿಹೈಡ್ರೇಟೇಷನ್ ಅಂದರೆ ಏನು, ಸೊ ನೀವು ಬಿಸಿಲಲ್ಲಿ ಹೋಗಿರ್ತೀರ, ಹೊರಗೆ ಹೋಗ್ತೀರಾ, ಸೊ ನೀರಿನ ಅಂಶ ನಿಮ್ಗೆ ಕಮ್ಮಿ ಆಯಿತು ಅಂದರೆ ನಿಮ್ಮ ಬಾಡಿಯಲ್ಲಿ ಸೊ ತಲೆ ಸುತ್ತದಂಗೆ ಆಗುತ್ತೆ, ಯಾಕೆ ಡಿಹೈಡ್ರೇಟ್ ಆಗಿರ್ತೀರ. ಸೊ ವಾಟರ್ ಕಂಟೆಂಟ್ ಕಮ್ಮಿ ಆಗಿರುತ್ತೆ. ಸೊ ಇಲ್ಲೂ ವಾಟರ್ ಕಂಟೆಂಟ್ ಹೋಯ್ತಲ್ಲ. ಸೊ ಎಥನಾಲ್ ಇರೋದು ಅನ್ಸ್ಯಾಚುರೇಟೆಡ್ ಆಯಿತು ಇನ್ ದ ಪ್ರೆಸೆನ್ಸ್ ಆಫ್ ಹಾಟ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ವಿಚ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಡಿಹೈಡ್ರೇಟಿಂಗ್, ಕಾಲ್ಡ್ ಆಸ್ ಅಲ್ಲ, ಇಟ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಡಿಹೈಡ್ರೇಟಿಂಗ್ ಏಜೆಂಟ್. ನೆಕ್ಸ್ಟು ಎಥನೋಯಿಕ್ ಆ್ಯಸಿಡ್. ಎಥನೋಯಿಕ್ ಆ್ಯಸಿಡು. ಸೊ ಎಥನೋಯಿಕ್ ಆ್ಯಸಿಡ್ದು ಫಿಸಿಕಲ್ ಪ್ರಾಪರ್ಟೀಸ್ ಏನು, ಇಟ್ ಈಸ್ ಕಾಮನ್ಲಿ ಕಾಲ್ಡ್ ಆಸ್ ಅಸಿಟಿಕ್ ಆ್ಯಸಿಡ್. ಸೊ ಎಥನೋಯಿಕ್ ಆ್ಯಸಿಡ್ ಅಂತಾದರೂ ಕೇಳ್ಬೋದು, ಅಸಿಟಿಕ್ ಆ್ಯಸಿಡ್ ಅಂತಾದರೂ ಕೇಳ್ಬೋದು. ಎಕ್ಸಾಮಲ್ಲಿ ಇದೇನಿದು ಹೊಸದಾಗಿ ಅಲ್ಲ, ಗೊತ್ತಿದೆಲ್ಲ. ನೆಕ್ಸ್ಟು 5 to 8% ಅಂದರೆ 95 to 92% ವಾಟರ್ ಇದ್ದು ಇನ್ ರಿಮೈನಿಂಗ್ ಎಥನೋಯಿಕ್ ಆ್ಯಸಿಡ್ ಅಥವಾ ಅಸಿಟಿಕ್ ಆ್ಯಸಿಡ್ ಇತ್ತು ಅಂದರೆ ಇಟ್ ಈಸ್ ಕಾಲ್ಡ್ ಆಸ್ ವಿನಿಗರ್. ಸೊ ವಿನಿಗರ್ ಎಲ್ಲಿ ಯೂಸ್ ಮಾಡ್ತಾರೆ, ಪಿಕ್ಕಲ್ಲು ಅಥವಾ ಕೆಲವೊಂದು ಐಟಮ್ಸ್ನ ಕ್ಲೀನ್ ಮಾಡೋದಕ್ಕೆ. ಸೊ ಪಿಕ್ಕಲ್ಲಿ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಪ್ರಿಸರ್ವೇಟಿವ್ ಆಗಿ. ಸೊ ಪ್ರಿಸರ್ವೇಟಿವ್ ಆಗಿ ವಿನಿಗರು ಯೂಸ್ ಮಾಡ್ತಾರೆ. ನೆಕ್ಸ್ಟು ಮೆಲ್ಟಿಂಗ್ ಪಾಯಿಂಟ್, MP ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಲ್ಲ, ಮೆಲ್ಟಿಂಗ್ ಪಾಯಿಂಟ್ 290 ಕೆಲ್ವಿನ್ ಇದೆ, ಅಂದರೆ 27 ಡಿಗ್ರಿ ಸೆಲ್ಸಿಯಸ್. ಸೊ ತುಂಬ ಕಮ್ಮಿ, ಅಂದರೆ ರೂಮ್ ಟೆಂಪರೇಚರಲ್ಲಿ ಮೆಲ್ಟ್ ಆಗೋಗುತ್ತೆ. ಸೊ ದಟ್ ಈಸ್ ದ ರೀಸನ್ ಇಟ್ ಈಸ್ ಕಾಲ್ಡ್ ಆಸ್ ಗ್ಲೇಷಿಯಲ್ ಅಸಿಟಿಕ್ ಆ್ಯಸಿಡ್. ಯಾಕೆಂದರೆ ಅಟ್ ರೂಮ್ ಟೆಂಪರೇಚರ್ ಇಟ್ ಸ್ಟಾರ್ಟ್ಸ್ ಮೆಲ್ಟಿಂಗ್. ಸೊ ಹೆನ್ಸ್ ಇಟ್ ಈಸ್ ಕಾಲ್ಡ್ ಆಸ್ ಗ್ಲೇಷಿಯಲ್ ಅಸಿಟಿಕ್ ಆ್ಯಸಿಡ್. ಅದರದ್ದು ಮೆಲ್ಟಿಂಗ್ ಪಾಯಿಂಟು ಬರೀರಿ ವಿಚ್ ಇಸ್ 290 ಕೆಲ್ವಿನ್. ಸೊ ರೀಸನ್ ಕೇಳಿದ್ರು ಅಂದರೆ ಗೊತ್ತಲ್ಲ ಗ್ಲೇಷಿಯಲ್ ಅಸಿಟಿಕ್ ಆ್ಯಸಿಡ್ ಯಾಕೆ ಹೇಳ್ತಾರೆ ಅಂತ. ನೆಕ್ಸ್ಟು ರಿಯಾಕ್ಷನ್ಸ್ ನೋಡೋಣ. ಸೊ ಎಸ್ಟರಿಫಿಕೇಷನ್ ರಿಯಾಕ್ಷನ್, ಘಮ ಅನ್ನೋದು ಎಸ್ಟರಿಫಿಕೇಷನ್ ರಿಯಾಕ್ಷನ್. ಸೊ ಏನಾಗುತ್ತೆ, ಎಥನೋಯಿಕ್ ಆ್ಯಸಿಡು ಎಥನಾಲ್ ಎರಡು ಮಿಕ್ಸ್ ಮಾಡಿರಿ. ಈಗ ಏನು ಹಿಂದೆ ಓದಿದ್ರು ಅದೆರಡು ಮಿಕ್ಸ್ ಮಾಡ್ತೀರಾ, ಎಥನೋಯಿಕ್ ಆ್ಯಸಿಡ್ ಮಿಕ್ಸ್ ಮಾಡ್ತೀರಾ ಇನ್ ದ ಪ್ರೆಸೆನ್ಸ್ ಆಫ್ ಆ್ಯಸಿಡ್. ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಎಸ್ಟರ್ ಫಾರ್ಮೇಷನ್. ಇದು ಎಸ್ಟರ್ ಸ್ಟ್ರಕ್ಚರ್ ಬರೀರಿ ಅಂದರೆ ಈ ಸ್ಟ್ರಕ್ಚರ್ ಬರೀರಿ, ಅಥವಾ ನಿಮ್ಗೆ ಇಷ್ಟೆಲ್ಲ ದೊಡ್ಡದಾಗುತ್ತೆ ಅಂದರೆ ಇದು ಬರಿಬೋದು. ಎರಡು ಸೇಮೇ. ಸೊ ಎಸ್ಟರ್ ಫಾರ್ಮೇಷನ್ ಆಗುತ್ತೆ, ವಾಟರ್ ರಿಲೀಸ್ ಆಗುತ್ತೆ. ಸೊ ಈ ಎಸ್ಟರ್ದು ಇಟ್ ಈಸ್ ಸ್ವೀಟ್ ಸ್ಮೆಲ್ಲಿಂಗ್, ಅದು ಹೇಳಿದ್ನಲ್ಲ ಘಮ ಅನ್ನತ್ತೆ. ಇಟ್ ಈಸ್ ಯೂಸ್ಡ್ ಇನ್ ಮೇಕಿಂಗ್ ಪರ್ಫ್ಯೂಮ್. ಸೊ ಪರ್ಫ್ಯೂಮು
ಅಲ್ಲೆಲ್ಲ ಎಸ್ಟರ್ಸ್ ಯೂಸ್ ಮಾಡ್ತಾರೆ. ಆ್ಯಂಡ್ ಅಗೇನ್ ಸೊ ಅಡುಗೆ ಮಾಡಬೇಕಾದ್ರೆ ಒಂದು ಸ್ವಲ್ಪ ವಾಸನೆ ಬರಬೇಕು ಅಂದ್ರೂ ಸ್ವಲ್ಪ ಎಸ್ಟರ್ ಬೇರೆ ಬೇರೆ ಎಸ್ಟರ್ಸ್ ಇರುತ್ತೆ, ಅದನ್ನು ಹಾಕ್ತಾರೆ. ಅದಕ್ಕೆ ಕೆಲವೊಂದು ಸಲ ಅಡುಗೆದು ವಾಸನೆ ಚೇಂಜ್ ಆಗ್ಬಿಡುತ್ತೆ. ಈ ಎಸ್ಟರ್ ಏನು ಫಾರ್ಮೇಷನ್ ಆಗಿದೆ, when you react that with sodium hydroxide, so ester when it reacts with sodium hydroxide ನಿಮಗೆ ಎಥನಾಲ್ ವಾಪಸ್ ಬರುತ್ತೆ. ಎಥನಾಯಿಕ್ ಆ್ಯಸಿಡ್ ವಾಪಸ್ ಬರಲ್ಲ. ಎಥನಾಯಿಕ್ ಆ್ಯಸಿಡ್ ಜಾಗದಲ್ಲಿ ಸೋಡಿಯಂ ಎಥನೋಯೇಟ್ it is sodium salt of long chain fatty acids which is nothing but soap. So this process is used in the manufacture or preparation of soap. Hence it is called as saponification. Saponification is soap formations ಅಲ್ಲಿ ಯೂಸ್ ಮಾಡೋದು. ಇದು ಎಸ್ಟರಿಫಿಕೇಶನ್, ಎಸ್ಟರ್ ಫಾರ್ಮೇಷನ್. ಇದಕ್ಕೆ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದ್ವಿ ಅಂದರೆ ಸಪೋನಿಫಿಕೇಶನ್ ಆಗುತ್ತೆ, ವಿಚ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಸೋಪ್. ಸೋಪ್ಸ್ ಅಂದರೆ ಏನು? ದೇ ಆರ್ ಸೋಡಿಯಂ ಆರ್ ಪೊಟ್ಯಾಷಿಯಂ ಸಾಲ್ಟ್ಸ್ ಆಫ್ ಲಾಂಗ್ ಚೈನ್ ಕಾರ್ಬಾಕ್ಸಿಲಿಕ್ ಆಸಿಡ್. ಡೆಫಿನೇಷನ್. ನೆಕ್ಸ್ಟ್, ರಿಯಾಕ್ಷನ್ ವಿತ್ ಬೇಸ್. ಏನು ರಿಯಾಕ್ಷನ್ನು? ಈಗಷ್ಟೇ ಹೋದ್ರಲ್ಲ, ಸೊ ಇದು ಬೇಸು ಗೊತ್ತು, ಇದು ಆ್ಯಸಿಡ್, ಎಥನೋಯಿಕ್ ಆ್ಯಸಿಡ್ ಹೆಸರಲ್ಲೇ ಇದೆ ಆ್ಯಸಿಡ್. ಸೊ ವೆನ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಬೇಸ್ ಏನು ಬರುತ್ತೆ? ಸಾಲ್ಟು ಪ್ಲಸ್ ವಾಟರು. ಸೊ ಸೋಡಿಯಂ ಎಥನೋಯೇಟ್ ಇಸ್ ಎ ಸಾಲ್ಟ್. ನೆಕ್ಸ್ಟು ರಿಯಾಕ್ಷನ್ ವಿತ್ ಕಾರ್ಬೋನೇಟ್ಸ್ ಆ್ಯಂಡ್ ಹೈಡ್ರೋಜನ್ ಕಾರ್ಬೋನೇಟ್ಸ್. ಸೇಮ್, ನಿಮಗೆ ಸಾಲ್ಟು ವಾಟರು ಕಾರ್ಬೋನೇಟ್ ಇರೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಮೆಟಲ್ಸ್ ನಾನ್ ಮೆಟಲ್ಸಲ್ಲೂ ಓದಿದ್ದೀರಾ. ಸೇಮ್, ವೆನ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಮೆಟಲ್ ಕಾರ್ಬೋನೇಟ್ ಆರ್ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ ಯು ಗೆಟ್ ಸಾಲ್ಟ್, ವಾಟರ್, ಕಾರ್ಬೋನೇಟ್ ಇರೋದ್ರಿಂದ ಕಾರ್ಬನ್ ಡೈಆಕ್ಸೈಡು ಬರುತ್ತೆ. ಸೇಮ್ ರಿಯಾಕ್ಷನ್. ರಿಯಾಕ್ಷನ್ಸ್ ಲೈಕ್ ಅಲ್ಲೇನು ಓದಿರ್ತೀರೋ ಅದನ್ನೇ ಇಲ್ಲೂ ಅಪ್ಲೈ ಮಾಡೋದು. ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಏನು? ದ ಅಯಾನಿಕ್ ಎಂಡ್. ಸೊ ಹೊರಗಿರೋದು ಅಯಾನಿಕ್ ಎಂಡು, ಒಳಗಿರೋದು ಕಾರ್ಬೋನಿಕ್ ಎಂಡು. ಸೊ ನಾನ್ ಅಯಾನಿಕ್ ಎಂಡು. ಸೊ ಅಯಾನಿಕ್ ಎಂಡು ಮತ್ತು ಅಯಾನಿಕ್ ಎಂಡ್ ಎಲ್ಲಿರುತ್ತೆ? ವಾಟರ್. ಸೊ ದಿಸ್ ಈಸ್ ಅಯಾನಿಕ್ ಎಂಡ್. ಸೊ ಇನ್ನೊಂದು ಎಂಡು ಸೋಪ್ ಅಂದರೆ ಡರ್ಟ್, ಅಂದರೆ ಆಯಿಲ್ ಡ್ರಾಪ್ಲೆಟ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಸೊ ಈ ಆಯಿಲ್ ಡ್ರಾಪ್ಲೆಟ್ ಏನಿದೆ ಇನ್ನೊಂದು ಎಂಡು ಒಳಗಿರುತ್ತೆ. ಸೊ ಯಾವುದು ಏನು ಅಂತ ನೆಕ್ಸ್ಟ್ ನೋಡೋಣ. ಸೊ ಇಂಟ್ರಾಕ್ಟ್ಸ್ ವಿತ್ ವಾಟರ್ ವೈಲ್ ದ ಕಾರ್ಬೋನಿಕ್ ಚೈನ್ ಇಂಟ್ರಾಕ್ಟ್ಸ್ ವಿತ್ ಆಯಿಲ್. ಅದನ್ನೇ ಹೇಳ್ತಾ ಇರೋದು, ಒಳಗಿರೋದು ಕಾರ್ಬೋನಿಕ್ ಚೈನ್. ಸೊ ಇಟ್ ಇಂಟ್ರಾಕ್ಟ್ಸ್ ವಿತ್ ಆಯಿಲ್. ಸೊ ಎಮಲ್ಸಿಫಿಕೇಶನ್ ಡಯಾಗ್ರಾಮ್ ಬರೀಬೇಕು ಅಂದರೆ ಇದು. ಸೊ ಇದೊಂದು ತಲೆಯಲ್ಲಿ ಇಟ್ಕೊಳ್ರಿ. ನಿಮಗೆ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಕೇಳಿದ್ರು ಹೆಂಗೆ ವರ್ಕಿಂಗ್ ಆಗುತ್ತೆ ಅಂತ ಆರಾಮ್ ಬರಿಬೋದು. ಆ್ಯಂಡ್ ಇಫ್ ಯು ನೋ ದಿಸ್ ಇಟ್ ಈಸ್ ಮುಗೀತು. ಯು ಡೋಂಟ್ ಹ್ಯಾವ್ ಟು ವರಿ ಎನಿಥಿಂಗ್. ಸೊ ಆಯಿಲ್ ಡ್ರಾಪ್ಲೆಟ್ ಇರುತ್ತೆ, ಸೋಪ್ ಬಂತು, ಹೈಡ್ರೋಫಿಲಿಕ್ ಎಂಡು, ಹೈಡ್ರೋಫೋಬಿಕ್ ಎಂಡ್, ಎರಡು ಎಂಡ್ ಇರುತ್ತೆ. ಫೋಬಿಕ್, ಫೋಬಿಯಾ. ಹೈಡ್ರೋ ಅಂದರೆ ವಾಟರ್. ಸೊ ವಾಟರ್ದು ಫೋಬಿಯಾ. ಸೊ ಅಂದರೆ ನೀರಿಂದ ದೂರ ಇರುತ್ತೆ, ನೀರ ಹತ್ರ ಇರಲ್ಲ. ನನಗೆ ನೀರಿನ ಭಯ ಅಂದರೆ ನಾನು ನೀರಿಂದ ದೂರ ಹೋಗ್ತೀನಿ. ಸೊ ಹೈಡ್ರೋಫೋಬಿಕ್ ಏನಾಗುತ್ತೆ? ಇಟ್ ಈಸ್ ಟುವರ್ಡ್ಸ್ ದ ಆಯಿಲ್ ಡ್ರಾಪ್ಲೆಟ್. ಸೊ ಹೈಡ್ರೋಫಿಲಿಕ್ ಏನಾಗುತ್ತೆ? ಅವೇ ಆಯಿಲ್ ಡ್ರಾಪ್ಲೆಟಿಂದ ದೂರ ಇರುತ್ತೆ, ಅಂದರೆ ನೀರಿನ ಕಡೆ ಇರುತ್ತೆ. ಸೊ ಹಿಂಗೆ ಬಂತು ನೋಡ್ರಿ, ಎಲ್ಲ ಸೋಪ್ ಮಾಲಿಕ್ಯೂಲ್ಸ್ ಬಂತು, ಎತ್ತುತ್ತಿದೆ ಮೇಲೆ. ನಿಮ್ಮನ್ನ ಬೆಳಗ್ಗೆ ಹೆಂಗೆ ಪಪ್ಪ ಮಮ್ಮಿ ಎಬ್ಬಿಸ್ತಾರೋ ಹಂಗೆ ಎಬ್ಬಿಸ್ತಾ ಇದೆ. ಸೊ ಫೈನಲಿ ಏನು ಮಾಡುತ್ತೆ? ಮೇಲೆ ತೆಗೆದು ಸಾಕತ್ತೆ. ಸೊ ಫೈನಲಿ ನೀವು ಎದ್ದಿಲ್ಲ ಅಂದರೆ ನಿಮ್ಮನ್ನೇ ಎಳೆದಾದರೂ ಅಥವಾ ಜಗ್ಗಾದರೂ ಹೆಂಗೆ ಬೆಡ್ಡಿಂದ ಹೊರಗೆ ತೆಗಿತಾರೋ, ಸೊ ಇದೂ ಹಂಗೆ, ಸೋಪ್ನು ಹಾಗೆ ಹೊರಗೆ ತೆಗಿತಿದೆ. ಯಾವುದು? ಸಾರಿ, ಆಯಿಲ್ ಡ್ರಾಪ್ಲೆಂಟು ಹಂಗೆ ಹೊರಗೆ ತೆಗಿತಿದೆ. ಯಾವುದು? ಸೋಪು. ಸೊ ಫೈನಲಿ ಏನಾಗುತ್ತೆ? ಹಿಂಗೆ ಸರ್ಕಲ್ ಆಗಿ, ಸೊ ಹಿಂಗೆ ಸರ್ಕಲ್ ಫಾರ್ಮೇಷನ್ ಆಗಿ ಒಳಗೆಲ್ಲ ಹೊರಗೆಲ್ಲ ಮಿಸೈಲ್ ಫಾರ್ಮೇಷನ್ ಆಗುತ್ತೆ. ಸೊ ಹೈಡ್ರೋಫಿಲಿಕ್ ಎಂಡು ಹೊರಗಿರುತ್ತೆ, ವಾಟರ್ ಕಡೆ. ದಿಸ್ ಇಸ್ ವಾಟರ್ ಲವಿಂಗ್, ದಿಸ್ ಇಸ್ ವಾಟರ್ ಫಿಯರ್, ಅಂದರೆ ನೀರಿಗೆ ಭಯ ಆಗುತ್ತೆ. ಸೊ ಹೈಡ್ರೋಫೋಬಿಕ್ ಎಂಡ್ ಸೋಪ್ ಮಾಲಿಕ್ಯೂಲ್ ಕಡೆ ಇರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಡರ್ಟ್. ಸೊ ಸೋಡಿಯಂ ಆರ್ ಪೊಟ್ಯಾಷಿಯಂ ಸಾಲ್ಟ್ಸ್ ಅಂದರೆ, ಸೊ ಅದಕ್ಕೆ ಸೋಡಿಯಂ Na+ ಕೊಟ್ಟಿದ್ದಾರೆ. ಸೊ ಸೋಪ್ ಫಾರ್ಮೇಷನ್, ಮಿಸೈಲ್ ಫಾರ್ಮೇಷನ್ ಬರೀತಿರಲ್ಲ. ನೆಕ್ಸ್ಟು ಡಿಟರ್ಜೆಂಟ್ಸ್ ಅಥವಾ ಹಾರ್ಡ್ ವಾಟರ್. ಸೊ ನೀವು ಸೋಪ್ನ ಹಾರ್ಡ್ ವಾಟ್ರಲ್ಲಿ ಎಷ್ಟೇ ಹಾಕೊಂಡ್ರೆ ಹೋಗಲ್ಲ. ಯಾಕಂದರೆ ಹಾರ್ಡ್ ವಾಟರಲ್ಲಿ ಏನಿದೆ? ಕ್ಯಾಲ್ಶಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ಸಾಲ್ಟ್ಸ್ ಇರುತ್ತೆ. ಸೊ ದೇ ಆರ್ ಮೋರ್ ರಿಯಾಕ್ಟಿವ್. ಸೊ ನೀವು ಎಷ್ಟೇ ಸೋಪ್ ಹಾಕ್ಕೊಂಡ್ರು ಅದನ್ನು ಸ್ವಲ್ಪ ಸೋಪ್ ಹಾಕೊಂಡ್ರು ಹೋಗಲ್ಲ, ಅದಕ್ಕೆ ಜಾಸ್ತಿ ಸೋಪ್ ಹಾಕೋಬೇಕು. ಸೊ ಸೋಪ್ ಹಾಕೊಂಡಾಗ ಹಾರ್ಡ್ ವಾಟ್ರಲ್ಲಿ ಸ್ವಲ್ಪ ಆದರೂ ಬರುತ್ತೆ, ಬಿಕಾಸ್ ದೇ ಹ್ಯಾವ್ ಕ್ಯಾಲ್ಶಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ಅಯಾನ್ಸ್. ಸೊ ಇದು ಹೋಗಬೇಕು ಅಂದರೆ, ಸೊ ಸೋಪ್ಸ್ಗಿಂತ ಇನ್ನೂ ಪವರ್ಫುಲ್ಲಾಗಿ ಇರೋದು ಬೇಕು, ಅಂದರೆ ವಿಚ್ ಇಸ್
ಸೋಪ್ ಒಂದು ಸ್ವಲ್ಪ ಅಸಿಡಿಕ್ ಇರುತ್ತೆ, ಕೆಲವೊಂದು ಬೇಸಿಕ್ ಇರುತ್ತೆ. ಸೊ ಮೋಸ್ಟ್ ಆಫ್ ದೆಮ್ ಬೇಸಿಕ್ ಇರುತ್ತೆ, ಯಾಕಂದರೆ ನಿಮಗೇನು ಅಂದರೆ ನ್ಯೂಟ್ರಲ್, ಒಂದು ಸ್ವಲ್ಪ ನ್ಯೂಟ್ರಲ್ ಅಥವಾ ಬೇಸಿಕ್ ಅಂದ್ಕೊಳ್ರಿ, ನಿಮಗೇನು ಬಾಡಿಗೆ ಏನೂ ಆಗಬಾರ್ದು ಅನ್ನೋ ಒಂದು ರೀಸನ್ಗೆ. ಸೊ ಅದೇ ಒಂದು ಸ್ವಲ್ಪ ಸ್ಟ್ರಾಂಗ್ ತೊಗೊಂಡ್ರು ಅಂದರೆ ಯಾವುದು ಡಿಟರ್ಜೆಂಟ್ಸ್. ಸೊ ಅದಕ್ಕೆ ನೀವು ಡಿಟರ್ಜೆಂಟ್ಸ್ನ ಮೈಗೆ ಹಾಕೊಳಲ್ಲ, ಬಿಕಾಸ್ ದೇ ಆರ್ ಹಾರ್ಮ್ಫುಲ್, ಯಾಕಂದರೆ ಅದನ್ನ ರಿಯಾಕ್ಷನ್ ಜಾಸ್ತಿ ಆಗುತ್ತೆ. ಅದಕ್ಕೆ ಡಿಟರ್ಜೆಂಟ್ಸ್ ಆರ್ ಜನರಲಿ ಸೋಡಿಯಂ ಸಾಲ್ಟ್ಸ್ ಆಫ್ ಸಲ್ಫೋನಿಕ್ ಆ್ಯಸಿಡ್. ಸಲ್ಫೋನಿಕ್ ಆ್ಯಸಿಡ್ಸ್ ಏನಿದೆ ದೇ ಆರ್ ವೆರಿ ರಿಯಾಕ್ಟಿವ್, ಅಂದರೆ ಕಂಪೇರ್ ಟು ಸೋಪ್ ದೇ ಆರ್ ರಿಯಾಕ್ಟಿವ್. ಸೊ ಸಲ್ಫೋನಿಕ್ ಆ್ಯಸಿಡ್ಸ್ ಇರುತ್ತೆ ಅಥವಾ ಅಮೋನಿಯಂ ಸಾಲ್ಟ್ಸ್ ವಿತ್ ಕ್ಲೋರೈಡ್ಸ್ ಆ್ಯಂಡ್ ಬ್ರೋಮೈಡ್ಸ್. ಡೆಫಿನೇಷನ್. ಸೊ ಡಿಟರ್ಜೆಂಟ್ಸ್ ಅಂತ ಕೇಳಿದ್ರೆ ಇದಿಷ್ಟು. ಸೊ ಡಿಟರ್ಜೆಂಟ್ಸ್ ಡೆಫಿನೇಷನ್ ಇಷ್ಟು ಬರೀರಿ. ಸೊ ಇದರಲ್ಲಿ ಏನಾಗುತ್ತೆ, ಚಾರ್ಜೆಂಟ್ಸ್ ಆಫ್ ದಿಸ್ ಕಾಂಪೌಂಡ್ಸ್ ಡು ನಾಟ್ ಫಾರ್ಮ್ ಇನ್ಸಾಲ್ಯುಬಲ್ ಪ್ರೆಸಿಪಿಟೇಟ್. ಸೊ ಡಿಟರ್ಜೆಂಟ್ಸ್ದು ಚಾರ್ಜೆಂಟ್ಸ್ ಏನಿರುತ್ತೆ ದೇ ಡು ನಾಟ್ ಫಾರ್ಮ್ ಇನ್ಸಾಲ್ಯುಬಲ್ ಪ್ರೆಸಿಪಿಟೇಟ್. ಸೋಪು ಹಾರ್ಡ್ ವಾಟರಲ್ಲಿ ಸ್ಕಮ್ ಫಾರ್ಮೇಷನ್ ಆಗುತ್ತೆ, ಆಯಿತಾ. ಅಂದರೆ ನೀವು ಎಷ್ಟೇ ಸ್ವಲ್ಪ ಹಾಕೊಂಡ್ರೂ ಹೋಗಲ್ಲ, ಸೊ ಹಾಗೆ ಇರುತ್ತೆ. ಸೊ ಡಿಟರ್ಜೆಂಟ್ಸ್ ಆದರೆ ಏನಾಗುತ್ತೆ, ದೇ ಡು ನಾಟ್ ಫಾರ್ಮ್ ಇನ್ಸಾಲ್ಯುಬಲ್ ಪ್ರೆಸಿಪಿಟೇಟ್, ಅಂದರೆ ಸ್ಕಮ್ ಫಾರ್ಮೇಷನ್ ಆಗಲ್ಲ. ವಿತ್ ದ ಕ್ಯಾಲ್ಶಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ಅಯಾನ್ಸ್. ಸೊ ಕ್ಯಾಲ್ಶಿಯಮ್ ಮೆಗ್ನೀಷಿಯಮ್ ಅಯಾನ್ಸ್ ಹಾರ್ಡ್ ವಾಟ್ರಲ್ಲಿ ಏನಿರುತ್ತೆ, ಡಿಟರ್ಜೆಂಟ್ಸು ಅದರಲ್ಲಿ ಇನ್ಸಾಲ್ಯುಬಲ್ ಪ್ರೆಸಿಪಿಟೇಟ್, ದೇ ಡು ನಾಟ್ ಫಾರ್ಮ್ ಇನ್ಸಾಲ್ಯುಬಲ್ ಪ್ರೆಸಿಪಿಟೇಟ್ ಅದರಲ್ಲಿ ಹಾರ್ಡ್ ವಾಟ್ರಲ್ಲಿ. ಸೊ ದಟ್ ಈಸ್ ದ ರೀಸನ್ ಡಿಟರ್ಜೆಂಟ್ಸ್ ಆರ್ ವೆರಿ ಗುಡ್ ವಿತ್ ಹಾರ್ಡ್ ವಾಟರ್. ದಸ್ ದೇ ರಿಮೇನ್ ಎಫೆಕ್ಟಿವ್ ಇನ್ ಹಾರ್ಡ್ ವಾಟರ್. ಗೊತ್ತಾಯ್ತಲ್ಲ. ನೆಕ್ಸ್ಟು ಡಿಟರ್ಜೆಂಟ್ಸ್ ಆರ್ ಯೂಶಲಿ ಯೂಸ್ ಟು ಮೇಕ್ ಶ್ಯಾಂಪೂಸು ಅಥವಾ ನಿಮಗೆ ಪ್ರಾಡಕ್ಟ್ಸ್, ಕ್ಲೀನ್ ಕ್ಲೋತ್ಸು. ಸೊ ನೀವು ಬಟ್ಟೆ ಅಥವಾ ಅರಿವಿ ಒಗಿಬೇಕಾದ್ರೆ ನೀವು ಡಿಟರ್ಜೆಂಟ್ಸ್ ಯೂಸ್ ಮಾಡ್ತೀರಾ, ಅದನ್ನೇ ನೀವು ಬಾಡಿಗೆ ಯೂಸ್ ಮಾಡಲ್ಲ, ಯಾಕಂದರೆ ಇಟ್ ಈಸ್ ವೆರಿ ಹಾರ್ಮ್ಫುಲ್. ಯಾಕಂದರೆ ಗೊತ್ತಲ್ಲ, ಅದರಲ್ಲಿ ಸಲ್ಫೋನಿಕ್ ಆ್ಯಸಿಡ್ಸ್ ಇರುತ್ತೆ, ದಟ್ ಈಸ್ ನಾಟ್ ಗುಡ್ ಫಾರ್ ದ ಹೆಲ್ತ್ ಬಾಡಿ. ದಟ್ ಈಸ್ ದ ರೀಸನ್ ಡಿಟರ್ಜೆಂಟ್ಸ್ ಆರ್ ಎಫೆಕ್ಟಿವ್ ಇನ್ ಹಾರ್ಡ್ ವಾಟರ್ ಆ್ಯಂಡ್ ಸೋಪ್ಸ್ ಆರ್ ನಾಟ್ ಎಫೆಕ್ಟಿವ್ ಇನ್ ಹಾರ್ಡ್ ವಾಟರ್. ಸಿಮಿಲರ್ಲಿ ಮೆಕ್ಯಾನಿಸಮ್, ಕ್ಲೀನಿಂಗ್ ಆ್ಯಕ್ಷನ್ ಆಫ್ ಸೋಪ್ ಅಂತ ಬರೀಬೇಕಂದ್ರೆ ಇಷ್ಟು ಬರೆದ್ರಿ ಅಂದರೆ ಫುಲ್ ಮಾರ್ಕ್ಸ್. ಸೊ ಏನಿದೆ ಪಾಯಿಂಟ್ಸು ನಾನು ಆಗಲೇ ಹೇಳಿದ್ನಲ್ಲ, ಸೇಮು. ಮಿಸೈಲ್ಸ್ ಫಾರ್ಮೇಷನ್ ಆಗುತ್ತೆ, ಕಾರ್ಬನ್ ಚೈನ್ ಇರುತ್ತೆ, ನೆಕ್ಸ್ಟ್ ಅಯೋನಿಕ್ ಚೈನ್ ಇರುತ್ತೆ, ಅಯೋನಿಕ್ ಎಂಡು, ಕಾರ್ಬನ್ ಎಂಡು. ಸೊ ಎಮಲ್ಸಿಫಿಕೇಷನ್ ಹೆಂಗೆ ಫೈನಲಿ ತೆಗೆದು ಹೊರಗಾಗುತ್ತೆ. ಅದೇ 3 ಪಾಯಿಂಟ್, ಅದು 4 ಪಾಯಿಂಟ್ಸ್ ಇದೆ ನೋಡಿರಿ, ಬರ್ಕೊಳ್ಳಿ. ನೆಕ್ಸ್ಟು ಸೋಪ್, ಎಕ್ಸ್ಪ್ಲೇನ್ ಹೌ ಸೋಪ್ ಕ್ಲೀನ್ಸ್. ಸೇಮ್, ಮೋರ್ ಅಮೌಂಟ್ ಆಫ್ ಸೋಪ್ ಈಸ್ ರಿಕ್ವೈರ್ಡ್ ಟು ಕ್ಲೀನ್ ದ ಕ್ಲೋತ್ಸ್ ಇನ್ ಹಾರ್ಡ್ ವಾಟರ್. ಯಾಕೆ? ಹಾರ್ಡ್ ವಾಟರಲ್ಲಿ ಕ್ಯಾಲ್ಶಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ಅಯಾನ್ಸ್ ಇರುತ್ತೆ, ದೇ ರಿಮೇನ್ ಇನ್ಎಫೆಕ್ಟಿವ್. ಸೊ ಇಟ್ ರಿಕ್ವೈರ್ಸ್ ಮೋರ್ ಆ್ಯಂಡ್ ಮೋರ್. ಅದೇ ಹೇಳೋದಲ್ಲ, ಜಾಸ್ತಿ ಬೇಕು, ಅವಾಗಷ್ಟೇ ಸ್ವಲ್ಪ ಆದರೂ ಹೋಗುತ್ತೆ. ಅದೇ ಡಿಟರ್ಜೆಂಟ್ಸ್ ಹಾಕಿದ್ರೆ ಹೇಳೋದಲ್ಲ, ಸೇಮ್ ಇದೇ ಪಾಯಿಂಟ್ಸು. ಇದಿಷ್ಟು ಒಂದು ಪಾಯಿಂಟ್ ಗೊತ್ತಿತ್ತು ಅಂದರೆ ಮೋರ್ ದೆನ್ ಸಫಿಷಿಯೆಂಟ್. ನೆಕ್ಸ್ಟು, ಕ್ಯಾನ್ ಡಿಟರ್ಜೆಂಟ್ ಬಿ ಯೂಸ್ ಟು ಟೆಸ್ಟ್ ಹಾರ್ಡ್ನೆಸ್ ಆಫ್ ವಾಟರ್? ನೋ. ಡಿಟರ್ಜೆಂಟ್ಸ್ ರಿಯಾಕ್ಟ್ ವಿತ್ ಬೋತ್ ಹಾರ್ಡ್ ವಾಟರ್ ಆ್ಯಂಡ್ ಸಾಫ್ಟ್ ವಾಟರ್. ಸಾಫ್ಟ್ ವಾಟರ್ ಮತ್ತು ಹಾರ್ಡ್ ವಾಟರ್ ಎರಡು ಜೊತೆನೂ ಈಕ್ವಲ್, ಲೈಕ್ ಆಲ್ಮೋಸ್ಟ್ ಸೇಮೇ ರಿಯಾಕ್ಟ್ ಆಗುತ್ತೆ. ನಿಮಗೆ ಎಲ್ಲಿ ಎರಡರಲ್ಲೂ ಸೇಮ್ ಬರುತ್ತೆ. ಬಟ್ ಸೋಪ್ ಆದರೆ ಏನಾಗುತ್ತೆ, ಹಾರ್ಡ್ ವಾಟ್ರಲ್ಲಿ ದೇ ಆರ್ ಅಂದರೆ ಅದರದ್ದು ಸ್ಕಮ್ ಫಾರ್ಮೇಷನ್ ಆಗುತ್ತೆ. ಸೊ ದೇ ರಿಮೇನ್ ಇನ್ಎಫೆಕ್ಟಿವ್. ಅದೇ ಸಾಫ್ಟ್ ವಾಟ್ರಲ್ಲಿ ದೇ ರಿಯಾಕ್ಟ್ ಆ್ಯಂಡ್ ಇಟ್ ಈಸ್ ವೆರಿ ಗುಡ್. ಸೊ ನಿಮಗೆ ಹಾರ್ಡ್ ವಾಟರ್ ಸಾಫ್ಟ್ ವಾಟರ್ ಟೆಸ್ಟ್ ಮಾಡಬೇಕು ಅಂದರೆ ಡಿಟರ್ಜೆಂಟ್ಸ್ ಕ್ಯಾನಾಟ್ ಬಿ ಯೂಸ್ಡ್, ಬಿಕಾಸ್ ಎರಡು ಸೇಮೇ ರಿಸಲ್ಟ್ ಬರುತ್ತೆ. ನೆಕ್ಸ್ಟ್, ಗಿವ್ ರೀಸನ್. ಓಕೆ, ವೈ ಆರ್ ಡಿಟರ್ಜೆಂಟ್ಸ್ ಮೋರ್ ಸೂಟಬಲ್ ಫಾರ್ ಕ್ಲೀನಿಂಗ್ ಕ್ಲೋತ್ಸ್ ಇನ್ ಹಾರ್ಡ್ ವಾಟರ್? ಹೇಳಿದ್ನಲ್ಲ, ಅದೇ ಎಷ್ಟು ಸಲ ಕೇಳೋಣ. 2020, 23, 2020, ಓ ಮೈ ಗಾಡ್, 2019, ಇನ್ನು ನೆಕ್ಸ್ಟ್ ಸ್ಲೈಡಲ್ಲೂ ಇದೆ ನೋಡ್ರಿ, 23, 24, 24. ಡಿಫ್ರೆನ್ಸ್ ಬಿಟ್ವೀನ್ ಎಸ್ಟರಿಫಿಕೇಶನ್ ಆ್ಯಂಡ್ ಸಪೋನಿಫಿಕೇಶನ್. ಓಕೆ, ಎಸ್ಟರಿಫಿಕೇಶನ್ ಅಂದರೆ ಎಸ್ಟರ್ ಫಾರ್ಮೇಷನ್, ಸಪೋನಿಫಿಕೇಶನ್ ಅಂದರೆ ಸೋಪ್ ಫಾರ್ಮೇಷನ್. ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದ್ರೆ ಸಪೋನಿಫಿಕೇಶನ್ ಆಗುತ್ತೆ. ನೆಕ್ಸ್ಟು, ಮಿಸೈಲ್ ಫಾರ್ಮ್ ಹೆಂಗಾಗುತ್ತೆ? ಸಾಲ್ಟ್ಸ್. ವಿಚ್ ಸಾಲ್ಟ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಹಾರ್ಡ್ನೆಸ್? ಅದಕ್ಕೆ ಕೊಟ್ಟಿದ್ದು ಕ್ಯಾಲ್ಶಿಯಮ್, ಮೆಗ್ನೀಷಿಯಮ್. ನೆಕ್ಸ್ಟ್, ಡಿಟರ್ಜೆಂಟ್ಸ್ ಆರ್ ಬೆಟರ್ ಕ್ಲೆನ್ಸರ್ ದೆನ್ ಸೋಪ್ಸ್. ಇದಷ್ಟು ಹೇಳಿದ್ನಲ್ಲ, ದೇ ರಿಯಾಕ್ಟ್ ವಿತ್ ಬೋತ್ ಹಾರ್ಡ್ ವಾಟರ್ ಆ್ಯಂಡ್ ಸಾಫ್ಟ್ ವಾಟರ್, ಸೊ ದೇ ರಿಮೇನ್ ಎಫೆಕ್ಟಿವ್. ಆಯ್ತಲ್ಲ? ಸೊ ಡನ್, ಕೇಲ್ ಖತಮ್. ಸೊ ದಿಸ್ ಈಸ್ ಆಲ್ ಫಾರ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್. ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ರಾಕ್ಟಿಸ್. ಜೈ ಹಿಂದ್, ಜೈ ಕರ್ನಾಟಕ.